ಮುಂದಿನ ಸುದ್ದಿ ಈ ರೀತಿ ಆಗಿದೆ. RTI ಚಳವಳಿ ಎಂಬುದು ಹೊಸ ವ್ಯವಹಾರವಾಗಿದೆ ಅಂತ ಸುಪ್ರೀಂ ಹೇಳ್ತಾ ಇರೋದು. ನೋಡಿ, ಮಾಹಿತಿ ಹಕ್ಕು ಕಾಯ್ದೆ ಹೆಸರಿನಲ್ಲಿ ನಡೆಸ್ತಾ ಇರುವುದು ಚಳುವಳಿ ಅಲ್ಲ, ಅದೊಂದು ಬಿಸ್ನೆಸ್ ವ್ಯವಹಾರ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ರಸ್ತೆ ನಿರ್ಮಾಣದ ಮೇಲುಸ್ತುವಾರಿ ವಹಿಸಿದ್ದ ಸರ್ಕಾರಿ ನೌಕರರೊಬ್ಬರಿಗೆ ಅಡ್ಡಿಪಡಿಸಿದ RTI ಹೋರಾಟಗಾರ ಹಾಗೂ ಇತರರಿಗೆ ನಿರೀಕ್ಷಣಾ ಜಾಮೀನು ನಿರಾಕರಿಸಿದ ನ್ಯಾಯಾಲಯ ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. RTI ಕಾರ್ಯಕರ್ತ ರಾಕೇಶ್ ಕುಮಾರ್ ಬಹಲ್ ಹಾಗೂ ಅವರ ಆಪ್ತನಿಗೆ ಜಾಮೀನು ನೀಡುವುದಕ್ಕೆ ನಿರಾಕರಿಸಿದ ನ್ಯಾಯಮೂರ್ತಿ ಸಂದೀಪ್ ಮೆಹ್ತಾ ಹಾಗೂ ವಿಜಯ್ ಬಿಷ್ಣೋಯ್ ಅವರಿದ್ದಂತ ನ್ಯಾಯಪೀಠವು ರಸ್ತೆ ನಿರ್ಮಾಣದ ಮೇಲ್ವಿಚಾರಣೆಯ RTI ಕಾರ್ಯಕರ್ತರ ಅಧಿಕಾರವನ್ನು ಪ್ರಶ್ನಿಸಿತ್ತು. RTI ಚಳುವಳಿ ಎಂಬುದು ಹೊಸ ಮಾದರಿಯ ವ್ಯವಹಾರ ಆಗಿದೆ. ರಸ್ತೆ ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರವು ಅನುದಾನ ನೀಡುತ್ತದೆ. ನೀವು ಏನೂ ಅಲ್ಲ, ಪತ್ರಿಕೋದ್ಯಮ ವಜಾಗೊಳಿಸಲಾಗಿದೆ ಅಂತ ನ್ಯಾಯಮೂರ್ತಿ ಮೆಹ್ತಾ ಅವರು ತಿಳಿಸಿದ್ದಾರೆ. ಇದೇ ಧಾಟಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿರುವಂತಹ ನ್ಯಾಯಮೂರ್ತಿ ಬಿಷ್ಣೋಯ್ ಅವರು ರಸ್ತೆ ನಿರ್ಮಾಣ ಕಾರ್ಯಕ್ಕೆ ಮೇಲುಸ್ತುವಾರಿ ವಹಿಸುವುದಕ್ಕೆ ನೀವ್ಯಾರು, ನೀವೇನ್ ಮೇಲಧಿಕಾರಿನ ಅಂತ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ರಸ್ತೆ ನಿರ್ಮಾಣ ಕಾರ್ಯದಲ್ಲಿ ವ್ಯಾಪಕ ಭ್ರಷ್ಟಾಚಾರವಾಗಿದೆ, ಇಬ್ಬರನ್ನು ಈ ಪ್ರಕರಣದಲ್ಲಿ ತಪ್ಪಾಗಿ ಸಿಲುಕಿಸಲಾಗಿದೆ ಅಂತ ಅವರ ಪರ ವಕೀಲರು ವಾದ ಮಂಡಿಸಿದ್ದಾರೆ. ಈ ಪ್ರಕರಣದಲ್ಲಿ ತಮ್ಮ ಕಕ್ಷಿದಾರರಿಗೆ ಪಂಜಾಬ್ ಹಾಗೂ ಹರಿಯಾಣ ಕೋರ್ಟ್ ನಿರೀಕ್ಷಣಾ ಜಾಮೀನು ನೀಡೋದಕ್ಕೆ ನಿರಾಕರಿಸಿದ್ದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದ್ದು. ಪ್ರಕರಣ ಏನು ಅಂತ ನೋಡೋದಾದ್ರೆ, RTI ಕಾರ್ಯಕರ್ತ ರಾಕೇಶ್ ಕುಮಾರ್ ಬಹಲ್ ಹಾಗೂ ಅವರ ಸಹವರ್ತಿ ಮಿಂಟು ಪಂಜಾಬ್ನ ಗುರ್ದಾಸ್ಪುರ್ ಜಿಲ್ಲೆಯ ಬಟಾಲದಲ್ಲಿ ನಡೀತಾ ಇದ್ದ ರಸ್ತೆ ನಿರ್ಮಾಣ ಕಾರ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ರು ಅಂತ FIR ನಲ್ಲಿ ತಿಳಿಸಲಾಗಿದೆ. ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರನ್ನ ಅವಹೇಳನಕಾರಿಯಾಗಿ ನಿಂದಿಸಿದ್ದು, ದೂರುದಾರರ ಮೇಲೂ ಹಲ್ಲೆ ಮಾಡಿದ್ದರು ಅಂತ ತಿಳಿಸಲಾಗಿದೆ. ಆರೋಪಿಗಳ ವಿರುದ್ಧ BNSN ವಿವಿಧ ಸೆಕ್ಷನ್ ಹಾಗೂ ಪರಿಶಿಷ್ಟ ಜಾತಿ ಪಂಗಡ ದೌರ್ಜನ್ಯ ತಡೆ ವಿರೋಧಿ ಕಾಯ್ದೆಯ ಅಡಿಯಲ್ಲೂ ಕೂಡ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. ಇತ್ತೀಚೆಗೆ RTI ಚಳುವಳಿ, ಮೊದಲಿಗೆ ಇದು ಚಳುವಳಿ ಅನ್ನೋ ರೀತಿಯಲ್ಲಿ ಇತ್ತು. ಎಲ್ಲದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋದು, ಎಲ್ಲ ವ್ಯವಹಾರ ಆಗ್ತಿದೆ, ಅನ್ಯಾಯ ಆಗ್ತಿದೆ, ಅದ್ರ ಬಗ್ಗೆ ಪ್ರಶ್ನಿಸೋದು. ಬಟ್ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಅದು ಮಿಸ್ಯೂಸ್ ಆಗ್ತಾ ಇದೆ ಮತ್ತು ಅದೊಂದು ಬಿಸ್ನೆಸ್ ತರ ಟ್ರೀಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅಸಮಾಧಾನವನ್ನು ಕೋರ್ಟ್ ಹೊರ ಹಾಕ್ತಾ ಇರೋದು. ಸೊ ಈ ಪ್ರಕರಣದಿಂದ ಕೆಲವರು ಬುದ್ಧಿ ಕಲಿಬೇಕಾಗತ್ತೆ, ಕೆಲವರು ಈ ಪ್ರಕರಣದಿಂದ ಎಚ್ಚೆತ್ಕೊಳ್ಳೋದು ಕೂಡ ಸೂಕ್ತ ಆಗತ್ತೆ.